ಶ್ರೀಗುರುಭ್ಯೋ ನಮಃ. ಆಪಾದಮೌಳಿಪರ್ಯಂతం ಗುರುಣಾಮಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾವಿನಯಸಂಪನ್ನಂ ಶಾಂತಾದಿಗುಣಬ್ರಹ್ಮಿತಂ ಸಶ್ಚಾಸ್ತ್ರಪ್ರವಚನಾಸಕ್ತಾನ್ ನಿರಮಿಲಾರ್ಯಾನ್ ಗುರೂನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಥ್ಯಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಪ್ರತಿಯಾನ್ ತಾನ್ ನಮಸ್ತೆ ಗುರುನ್ ಮಮ. ಹರಿ ಓಂ. ಶ್ರೀಶಾ ಪಾಹಿ. ಶ್ರೀ ಪುರಂದರದಾಸರು ರಚಿಸಿದ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬ 180 ಗದ್ಯಗಳು ಅತ್ಯಂತ ಪ್ರಮುಖವಾದ ಉಪನಿಷತ್ ಪಾಠವನ್ನೇ ನಮಗೆ ತಿಳಿಸುತ್ತಿದೆ. ಪ್ರತ್ಯೇಕವಾಗಿ 81ನೆಯ ಗದ್ಯ ಪುರಾಣ ಪುರುಷೋತ್ತಮ ಎಂಬುದನ್ನು ಚಿಂತಿಸುತ್ತಿದ್ದೇವೆ. ಪುರಾಣ ಪುರುಷೋತ್ತಮ ಎಂಬ ಶಬ್ದವೇ ಪುರಾಣದಲ್ಲಿ 100 ಕಡೆ ಬಂದಿರುತ್ತದೆ. ಅದನ್ನು ಕ್ರೋಢೀಕರಿಸಿ ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ತಿಳಿಸಿದ್ದಾರೆ. 4 ಲಕ್ಷ ಶ್ಲೋಕಗಳಲ್ಲಿ ಕನಿಷ್ಠ ಪಕ್ಷ 4,000 ಸಮಯದಲ್ಲಿ ಪುರಾಣ ಪುರುಷೋತ್ತಮ ಎಂಬ ವಾಕ್ಯವೇ ಇದೆ. ಇದನ್ನು ಆಧರಿಸಿ ನಾವು ಪುರಾಣ ಪುರುಷೋತ್ತಮನ ಸುತ್ತ ಆ ಚಿಂತನೆಯನ್ನು ನಡೆಸಬಹುದಾಗಿದೆ. ಪ್ರಸ್ತುತ ಬ್ರಹ್ಮ ಪುರಾಣದ ವಾಕ್ಯವನ್ನು ಚಿಂತಿಸುತ್ತಿದ್ದೆವು. ಬ್ರಹ್ಮ ಪುರಾಣ ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಶ್ರೀಮದಾನಂದ ತೀರ್ಥರು ಉದಾಹರಿಸಿರುವ ವಾಕ್ಯವನ್ನು ಈಗ ಚರ್ಚಿಸುತ್ತಿದ್ದೇವೆ. ಇದು ಶ್ರೀ ಪುರಂದರದಾಸರ ವಿಶೇಷ ಅನುಗ್ರಹ ರೂಪ. ಸುಖ ಸಾಧನಮೇವ ಏಕಂ ಋಣಂ ವೇದಃ ಪ್ರದರ್ಶಯೇತ್ ನ ಕುರ್ವೀತಿ ನರಂ ಕ್ವಾಪಿ ಪ್ರೇರಯತ್ ಅತ್ಯತ್ರ ಕಂಚನ. ಬ್ರಹ್ಮಪುರಾಣದ ಈ ವಾಕ್ಯ ನಮ್ಮ ಇಡೀ ಬದುಕಿನ ಮೌಲ್ಯವನ್ನೇ ಅಲುಗಾಡಿಸುವಂತೆ ತಿಳಿಸಿಕೊಡ್ತಕ್ಕಂಥ ದಿವ್ಯ ಮಂತ್ರವಾಗಿದೆ. ಇದನ್ನು ಬೃಹದಾರಣ್ಯಕ ಉಪನಿಷತ್ನಲ್ಲಿ ಶ್ರೀಮದಾನಂದ ತೀರ್ಥರು ಉದಾಹರಿಸುತ್ತಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿ ಸಾಧನೆಗೋಸ್ಕರವಾಗಿ ವೇದವನ್ನು ಅವಲಂಬನೆ ಮಾಡಬೇಕು. ಇಲ್ಲಿ ವೇದ ಮುಖ್ಯವೋ ಅಥವಾ ಇವನ ಮೋಕ್ಷ ಇಷ್ಟವಾದ ಸುಖರೂಪವಾದ ಇಷ್ಟ ಮುಖ್ಯವೋ ಅಂತ ನಾವು ಚಿಂತಿಸಿದಾಗ ನಾವು ಊಟ ಮಾಡುವಾಗ ಊಟದ ಸಲಕರಣೆಯೇ ಮುಖ್ಯವೋ ಅಥವಾ ಊಟ ಪದಾರ್ಥ ಮುಖ್ಯವೋ ಅಥವಾ ಹಸಿವು ಹಿಂಗುವುದು ಮುಖ್ಯವೋ ಎಂದು ಚಿಂತಿಸಿದಾಗ ಇದರ ಅರ್ಥ ನಮಗೆ ಬಹಿರಂಗವಾಗುವುದು. ನಮಗೆ ಉಪಕರಣವೂ ಮುಖ್ಯವಲ್ಲ, ಊಟದ ಕಾರ್ಯವೂ ಮುಖ್ಯವಲ್ಲ. ಹಸಿವು ನಿವಾರಣೆಯಾಗಿ ಇಷ್ಟ ಸಾಧನ, ಯಾವ ಹಸಿವು ನಿವಾರಣೆಯಾಗಿ ಸುಖ ಏನು ಬರುತ್ತದೆ ಅದೇ ನಮಗೆ ಮುಖ್ಯ. ಇದನ್ನು ನಾವು ಶಾಸ್ತ್ರೀಯವಾಗಿ ಹೇಳುವುದಾದರೆ ಕಾರ್ಯತಾವಾದ ಎಂಬುದು ಪ್ರಖ್ಯಾತವಾಗಿರುವುದು. ಪ್ರತಿಯೊಂದು ಕಾರ್ಯ ಅಂದರೆ ಒಂದು ಕಾಲದಲ್ಲಿ ಉತ್ಪತ್ತಿಯಾದದ್ದು ಎಂದರ್ಥ. ಯಾವುದೇ ಉತ್ಪತ್ತಿಯಾದರೂ ಸಹ ಅದು ಸತ್ಯ ಪದಾರ್ಥವೇ ಆಗಿರಬೇಕು. ಅಸತ್ ಪದಾರ್ಥಕ್ಕೆ ಉತ್ಪತ್ತಿ ಎಂಬುದೇ ಕೂಡುವುದಿಲ್ಲ.
ಆದ್ದರಿಂದ ಈ ಪೃಥ್ವಿ, ಪ್ರಪಂಚ, ಬ್ರಹ್ಮಾಂಡ ಎಂಬುದು ಅನಿತ್ಯವಾದರೂ ಉತ್ಪತ್ತಿಯಾಗಿರ್ತಕ್ಕಂಥದ್ದು. ಇದು ಕಾರ್ಯ, ಅಂದರೆ ಒಂದು ಕಾಲದಲ್ಲಿ ಈ ರೂಪದಲ್ಲಿ ಇರುವುದಿಲ್ಲ, ಪರಿಣಾಮದಿಂದ ಈ ರೂಪವನ್ನು ಹೊಂದಿರುತ್ತದೆ. ಇದಕ್ಕೆ ಕಾರ್ಯ ಎಂದು ಹೆಸರು. ಇದಕ್ಕೆ ಕಾರಣ ಭಗವಂತ ಮಾತ್ರ. ಅದಕ್ಕೆ ಉಪಕಾರಣಗಳು ಅಂದರೆ ಉಪಾದಾನ ಕಾರಣ ಮತ್ತು ನಿಮಿತ್ತ ಕಾರಣ ಎಂದು ಹೇಳಿದಂತೆ, ಉಪಾದಾನ ಕಾರಣ ಪ್ರಕೃತಿ ಮತ್ತು ಜೀವನ ಕಾಮನೆಗಳು. ಭಗವಂತನಿಗೆ ಜೀವನ ಕಾಮನೆಗಳನ್ನು ಪೂರೈಸುವ ಬಾಧ್ಯತೆಯನ್ನು ತಾನೇ ಒಪ್ಪಿಕೊಂಡಿರುತ್ತಾನೆ. ಅವನು ಸಕಲ ಜೀವರ ಜಡದ ನಿಯಾಮಕನಾದ್ದರಿಂದ ಸಕಲ ಜೀವರ ಆಗು ಹೋಗುಗಳನ್ನು ಒದಗಿಸತಕ್ಕಂಥ ಮಹಾಪ್ರಭುನಾಗಿದ್ದಾನೆ. ಬೇರೆಯವರಿಗೆ ಈ ಒದಗಿಸಿಕೊಳ್ಳತಕ್ಕಂಥ ಯೋಗ್ಯತೆಯೇ ಇಲ್ಲದಿರುವುದರಿಂದ ಭಗವಂತನೇ ಜೀವರ ಅನಾದಿ ಕಾಮ ಕರ್ಮವನ್ನು ಪೂರೈಸುತ್ತಾನೆ. ಪ್ರಕೃತಿಯಿಂದ ನಮಗೆ ಭೂಮಿಗೆ ಮಳೆ ಬೀಳುವಾಗ ಭೂಮಿಯಲ್ಲಿರತಕ್ಕಂಥ ಒಂದು ಗಿಡ, ಸಸಿ, ಪ್ರಾಣಿ, ಪಶುಗಳು, ಮಾನವರು ಆ ನೀರಿನಿಂದ ಕುಡಿದು ಬದುಕುತ್ತಾರೆ. ಎಲ್ಲರಿಗೂ ಬದುಕಬೇಕೆಂಬ ಆಸೆ ಒಂದೇ ಇದೆ ಹೊರತು ಹೇಗೆ ಬದುಕಬೇಕು, ನೀರನ್ನು ಹೇಗೆ ತರಿಸಬೇಕು ಎಂಬತಕ್ಕಂಥ ಜ್ಞಾನ ಯಾರಿಗೂ ಇಲ್ಲ. ಭಗವಂತನೇ ಮಳೆಯ ರೂಪದಲ್ಲಿ ನೀರನ್ನು ಭೂಮಿಯ ಮೇಲೆ ಸುರಿಸುತ್ತಾನೆ. ಇದು ಯಾರ ಕಾರಣದಿಂದ ಆಗುತ್ತೆ ಅಂದರೆ ಜೀವಿಗಳ ಕಾಮನೆಯ ಕಾರಣ ಮತ್ತು ಪ್ರಕೃತಿಯ ಉಪಾದಾನ ಕಾರಣ. ಯಾವುದು ಪ್ರಕೃತಿ ಅಂದರೆ ಪಂಚಮಹಾಭೂತಗಳು. ಪಂಚಮಹಾಭೂತಗಳಲ್ಲಿಯೂ ಸಹ ವಿಶೇಷವಾಗಿ ನಾವು ಯಾವುದು ಹೇಳಿದ್ರೆ ಜಲತತ್ವ ಭೂಮಿ ತತ್ವಕ್ಕೆ ಸಂಪರ್ಕ ಹೊಂದುವುದೇ ಮಳೆಯಿಂದಾಗುತ್ತೆ. ಆ ಭೂಮಿಯಲ್ಲಿ ಜೀವರು ಆಶ್ರಯ ಮಾಡಿಕೊಂಡು ಜೀವಿಸುತ್ತಿದ್ದಾರಾದ್ದರಿಂದ ಸಕಲ ಜೀವರನ್ನು ಸಲಹುವ ಭಗವಂತನಾದ್ದರಿಂದ ಸಕಲ ಜೀವರಿಗೆ ಬೇಕಾದ ಪದಾರ್ಥ ಜಲವನ್ನು ಮಳೆ ರೂಪದಲ್ಲಿ ಸೃಷ್ಟಿಸಿ ಹರಿಸುತ್ತಾನೆ. ಇಲ್ಲಿ ಭಗವಂತನೇ ಎಲ್ಲ ಕಾರ್ಯವನ್ನು ನಿಯಮನ ಮಾಡುವುದರಿಂದ ಜೀವರು ಆ ನೀರನ್ನು ಕುಡಿದು ಸಂತುಷ್ಟನಾಗಿ ಭಗವಂತನನ್ನು ವಂದಿಸುತ್ತಾನೆ. ಇಲ್ಲಿ ಭಗವಂತನು ಸತ್ಯ, ಜೀವನು ಸತ್ಯ, ಮಳೆಯೂ ಸತ್ಯ, ಮಳೆಯ ಪ್ರತಿಯೊಂದು ಕಣವು ನೀರು ಸಹ ಸತ್ಯ. ಮಳೆಯ ನೀರು ಬೆಟ್ಟದ ಮೇಲೆ ಬಿದ್ದಾಗ ಆ ಬೆಟ್ಟವು ಆ ನೀರನ್ನು ಗ್ರಹಿಸಿಕೊಳ್ಳಲಾರದೆ ಕೆಳಗೆ ಬಿಟ್ಟು ಬಿಡುತ್ತದೆ. ಮತ್ತೆ ಕೆಲವು ಬಂಡೆಗಳು, ಕೆಲವು ಕಾಡಿನ ಪ್ರದೇಶಗಳು, ವನ ಪ್ರದೇಶಗಳು, ನಗರ ಪ್ರದೇಶಗಳು, ಅರಣ್ಯ ಪ್ರದೇಶಗಳು, ಹೀಗೆ ಹಲವಾರು ಕಡೆ ನೀರು ಹರಿದು ತಮ್ಮಲ್ಲಿ ಸಂಗ್ರಹಿಸಿಕೊಳ್ಳಲಾರದೆ ಎಲ್ಲವೂ ಸೇರಿ ಸಮುದ್ರವನ್ನು ಸೇರುತ್ತದೆ. ಇಲ್ಲಿ ನಾವು ತಿಳಿಯಬೇಕಾದದ್ದು, ಮಳೆ ಎಂಬುದು ಭಗವಂತ ಸಾಮಾನ್ಯವಾಗಿ ಎಲ್ಲ ಜೀವನ ಮೇಲೆ ಹರಿಸಿದರೂ
ಆ ಜೀವರಿಗೆ ಬೇಕಾದಷ್ಟು ಮಾತ್ರ ಅವರು ಗ್ರಹಿಸಲು ಸಾಧ್ಯವಾಗುತ್ತದೆ. ಕೆಲವು ಜೀವರು ಗ್ರಹಿಸದೇ ಇರುತ್ತಾರೆ, ಬಂಡೆ ಕಲ್ಲಿನಂತೆ. ಕೆಲವರು ಸಸ್ಯ ಹುಲ್ಲು ತೃಣ ಇತ್ಯಾದಿಗಳು ಅಲ್ಪ ಪ್ರಮಾಣದಲ್ಲಿ ಗ್ರಹಿಸುತ್ತದೆ. ಆದರೆ ಉಳಿದ ಅನಂತ ಪ್ರಮಾಣದಲ್ಲಿರ್ತಕ್ಕಂಥದ್ದು ಸಾಗರವು ಹಿಡಿದುಕೊಳ್ಳುತ್ತದೆ. ಇದರಿಂದ ನಾವು ತಿಳಿದುಕೊಳ್ಳಬೇಕಾದ ಏನು? ಹೇಗೆ ಮಳೆಯ ನೀರನ್ನು ಗ್ರಹಣೆ ಮಾಡುವುದಕ್ಕೆ ಬೆಟ್ಟಕ್ಕೆ ಅಸಾಧ್ಯವಾದದ್ದು ತೃಣಾದಿ ಸಸ್ಯರಿಗೆ ಅಲ್ಪ ಸಾಧ್ಯವಾಗಿದ್ದು ಸಮುದ್ರಕ್ಕೆ ಬಹಳವಾಗಿ ಹಿಡಿದುಕೊಳ್ಳತಕ್ಕಂಥ ಶಕ್ತಿ ಇದೆಯೋ, ಅದರಂತೆ ತಾಮಸರು, ರಾಜಸರು ಮತ್ತು ಸಾತ್ವಿಕರು ಭಗವಂತನ ಗುಣಗಳನ್ನು ಹಿಡಿದು ಸಾಧನೆಗಾಗಿ ಆರಾಧಿಸುತ್ತಾರೆ. ಈ ಆರಾಧಿಸುವ ಶಕ್ತಿ ಸಾಧಕರಿಗೆ ಒದಗಿದ್ದು ವೇದದ ಮೂಲಕ. ನಾವು ಇಲ್ಲಿ ಮಳೆ ಎಂಬತಕ್ಕಂಥದ್ದನ್ನು ಶಬ್ದ ರೂಪದಲ್ಲಿ ನೋಡಿದರೆ ಅದು ವೇದ ರೂಪ. ಕೆಲವರಿಗೆ ವೇದ ಅರ್ಥವಾಗುವುದೇ ಇಲ್ಲ, ಮತ್ತು ಕೆಲವರಿಗೆ ಕೇವಲ ಶಬ್ದ ರೂಪವಾಗಿರುತ್ತದೆ. ಮತ್ತು ಇನ್ನು ಶುದ್ಧ ಸಾತ್ವಿಕರಿಗೆ, ಅಧಿಕಾರಿಗಳಿಗೆ ಅದು ಕಾರ್ಯತಾ ರೂಪದಲ್ಲಿ ಇರುತ್ತದೆ. ಅಂದರೆ ಏನು? ತಾತ್ಪರ್ಯ ರೂಪವಾಗಿ ಗ್ರಹಿಸುತ್ತಾರೆ. ಇದನ್ನು ಬ್ರಹ್ಮಪುರಾಣ ತಿಳಿಸುತ್ತಾ ಇದೆ. ಸುಖ ಸಾಧನಮೇವ ಏಕಂ ನೃಣಾಂ ವೇದ ಪ್ರದರ್ಶಯೇತ್. ಪ್ರತಿಯೊಬ್ಬ ಸಾಧಕ ಜೀವರಿಗೆ ತಮ್ಮ ಸುಖವೇ ಅತ್ಯಂತ ಇಷ್ಟವೇ ಹೊರತು ವೇದ ಇಷ್ಟವಲ್ಲ. ವೇದ ಸಾಧನತೆಯ ಇಷ್ಟ. ಶಬ್ದಗಳು ಭಗವಂತನ ಮಾರ್ಗ ಮಾತ್ರ, ಭಗವಂತ ತಿಳಿಯುವ ಮಾರ್ಗ. ನಾವು ಮಾರ್ಗವನ್ನೇ ನಾವು ಗುರಿಯಲ್ಲ, ಮಾರ್ಗವನ್ನು ಸವಿಸಿ ನಮ್ಮ ಗುರಿಯನ್ನು ತಲುಪಬೇಕು. ಹಾಗೆ ಮಾರ್ಗೋಪಾದಿಯಲ್ಲಿರ್ತಕ್ಕಂಥದ್ದು ವೇದಾದಿಗಳು. ನಮ್ಮ ಗುರಿ ಯಾವುದು? ಸುಖ, ಅದು ಮೋಕ್ಷ. ಇದಕ್ಕೆ ಆಧಾರವಾದದ್ದು ಯಾವುದು? ಸದಾಗಮಗಳು, ಅದು ವೇದ. ಇದನ್ನು ಈ ವಾಕ್ಯದಿಂದ ತಿಳಿಸ್ಕೊಡ್ತಾ ಇದ್ದಾರೆ. ಸುಖ ಸಾಧನಮೇವ ಏಕಂ ನೃಣಾಂ ವೇದ ಪ್ರದರ್ಶಿಗೆ ನ ಕುರ್ವೀತಿ ನರಂ ಕ್ವಾಪಿ ಪ್ರೇರೆಯತ್ ಯತ್ರ ಕಂಚನ. ಎಲ್ಲರಿಗೂ ಇಷ್ಟ ಸಾಧನತ ಮತ್ತು ಅನಿಷ್ಟ ನಿವಾರಕ ರೂಪವಾದ ಕಾರ್ಯ ಎಲ್ಲರಿಗೂ ಬೇಕಾಗಿರುವುದು. ಕೇವಲ ಶಬ್ದ ಎಂಬುದು ಯಾರಿಗೂ ಇಷ್ಟ ಸಾಧನವಲ್ಲ. ಇಷ್ಟ ಸಾಧನ ರೂಪ ಯಾವುದು? ಸುಖ, ದುಃಖ, ಅನಿಷ್ಟ ನಿವೃತ್ತಿ. ಸುಖಮೇವ ಮೇ ಸ್ಯಾತ್ ದುಃಖಮನಗಾಪಿ ಮಾ ಭೂತ್ ಇತಿ ನಿಖಿಲ ಅಪೇಕ್ಷಸ್ಯ. ಎಲ್ಲರೂ ಅಪೇಕ್ಷೆ ಪಡುವುದು ಯಾವುದು? ಸುಖವೇ ನನಗೆ ಬೇಕು, ದುಃಖ ನನಗೆ ಕಿಂಚಿತ್ತೂ ಬೇಡ ಎಂಬುದು. ಆದರೆ ಸುಖ ಸಾಮಗ್ರಿಯಾದ ವೇದವನ್ನು ಅವಲಂಬಿಸದೆ ದುಃಖವನ್ನು ಹೊಂದುತ್ತಾರೆ. ಹೇಗೆ? ಬೆಟ್ಟದ ಮೇಲೆ ಬಿದ್ದ ನೀರು ಜಾರಿ ಹೋಗುವಂತೆ ವೇದಾರ್ಥವನ್ನು ತಿಳಿಯದ ಮನುಷ್ಯರು ಜ್ಞಾನವನ್ನು ಪಡೆಯದೆ ಅಜ್ಞಾನಿಗಳಾಗಿ ತಮ್ಮ ಯೋಗ್ಯತಾನುಸಾರವಾಗಿ ಅಜ್ಞಾನ ಪರವಶರಾಗಿ ಅಂಧಮತಮಸ್ಸನ್ನು ಹೊಂದುತ್ತಾರೆ. ಶುದ್ಧ ಜ್ಞಾನಿಗಳು ಜ್ಞಾನ ಸಮುದ್ರದಂತೆ ಭಗವಂತನನ್ನು ಅಪಾರವಾದ ವೇದಜ್ಞಾನದಿಂದ ಅರಿತು
ಧ್ಯಾನಿಸುವುದರಿಂದ ಭಗವಂತ ಪ್ರೀತಿ ಸಂಪಾದನೆಯನ್ನು ಮಾಡಿಕೊಂಡು ತಮಗೆ ನಿಯತವಾದ ಮೋಕ್ಷವನ್ನು ಹೊಂದುತ್ತಾರೆ ಎಂಬುದೇ ತಾತ್ಪರ್ಯ. ಇಲ್ಲಿ ಪುರಾಣ ಪುರುಷೋತ್ತಮ ಎಂಬುದು ಏನು, ಎಲ್ಲಿ ಬಂದಿದೆ ಎಂಬುದನ್ನು ಚಿಂತಿಸಿದರೆ, ಪುರುಷೋತ್ತಮ ಅಂದರೆ ಯಾವ ಕಾರ್ಯದಿಂದ ನಮ್ಮ ಪ್ರಧಾನವಾದ ಇಷ್ಟ ಸಾಧನವಾಗುತ್ತದೋ ಅದಕ್ಕೆ ಪುರುಷ ಪ್ರಯತ್ನ ಎಂದು ಹೆಸರು, ಪುರುಷಾರ್ಥ ಎಂದು ಹೆಸರು. ಪುರುಷಾರ್ಥ ಪ್ರಧಾನವಾದದ್ದು ಧರ್ಮಾರ್ಥ ಕಾಮ ಮೋಕ್ಷ. ಅಂತಿಮವಾದ ಮೋಕ್ಷವೇ ಶ್ರೇಷ್ಠವಾದ ಪುರುಷಾರ್ಥವಾದ್ದರಿಂದ ಈ ಶ್ರೇಷ್ಠವಾದ ಮೋಕ್ಷವನ್ನು ಕೊಡತಕ್ಕಂಥ ಅವನು ಮುಕುಂದ, ಅವನು ಪುರುಷೋತ್ತಮ. ಈ ಮಳೆ, ನೀರು, ಬಂಡೆ ಕಲ್ಲು, ವೇದ ಎಲ್ಲವೂ ಸಹ ಸಲಕರಣೆಗಳು ಮಾತ್ರ. ಆದರೆ ನಮಗೆ ಸ್ವರೂಪದಲ್ಲಿರತಕ್ಕಂಥ ಮೋಕ್ಷವನ್ನು ಕೊಡತಕ್ಕಂಥದ್ದು ಯಾವುದು ಅಂದರೆ ಮೋಕ್ಷ ಪ್ರದಾತ ಮುಕುಂದ, ಅವನೇ ಪುರುಷೋತ್ತಮ. ಆದ್ದರಿಂದ ಸಕಲ ಪುರಾಣಗಳನ್ನು ನಾವು ಶಬ್ದತಃ ಅಕ್ಷರತಃ ನಾವು ಆರಾಧಿಸುವುದರಿಂದ ಏನು ಪ್ರಯೋಜನ ಅಂದರೆ, ಇದರ ತಾತ್ಪರ್ಯವಾಗಿ ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡಿಕೊಳ್ಳುವುದು, ಅವನ ಪ್ರೀತಿ ಪಾತ್ರಕರಾಗುವುದು. ಇದನ್ನೇ ಉಪನಿಷತ್ತಿನಲ್ಲಿ ಹೇಳುವುದು, ಕೃತಸ್ಮರ ಕೃತಸ್ಮರ ಕೃತೋಸ್ಮರ ಕೃತಂ ಸ್ಮರ ಕೃತೋಂ ಸ್ಮರ. ಇದರರ್ಥ ಏನು? ಭಗವಂತನ ಕೃಪೆಗೆ ಪಾತ್ರನಾಗು. ಸ್ಮರಣೆ ಅಂದರೆ ಇಲ್ಲಿ ಸ್ಮರಿಸುವುದು ಎಂಬತಕ್ಕಂಥದ್ದು ಮುಕ್ತ ಜೀವನದಲ್ಲಿ ಅನಿತ್ಯವಾಗಿರುವುದರಿಂದ ಸಂಸಾರಿ ಜೀವನದಲ್ಲಿರ್ತಕ್ಕಂಥ ಸಂಸ್ಕಾರಜನ್ಯವಾದ ಮನಸ್ಸಿನಿಂದ ಬರುವುದು ಸ್ಮರಣೆ. ಆದರೆ ಮುಕ್ತರಲ್ಲಿ ಈ ಮನಸ್ಸೇ ಇರುವುದಿಲ್ಲ, ಏಕೆಂದರೆ ಇದು ಪ್ರಕೃತಿಯ ಬಂಧವಾದದ್ದು. ಅಪ್ರಾಕೃತವಾದ ಮನಸ್ಸಿಗೆ ಯಾವುದೇ ರೀತಿಯಲ್ಲಿ ಕೇವಲ ಅನುಗ್ರಹ ರೂಪವಾದಕ್ಕೆ ಸ್ಮರಣೆ ಎಂದು ಹೆಸರು. ಇಲ್ಲಿನ ಸ್ಮರಣೆ ಅಲ್ಲಿ ಅನುಗ್ರಹ ರೂಪ. ಆದ್ದರಿಂದ ಕೃತಸ್ಮರ ಎಂದು ಹೇಳಿದಾಗ ಅನುಗ್ರಹ ಮುಖನಾಗು ಎಂಬುದೇ ತಾತ್ಪರ್ಯ. ಇದು ನಿತ್ಯವಾದ ಅರ್ಥ ಎನಿಸಿಕೊಳ್ಳುತ್ತದೆ. ಇಂತಹ ವಿಶೇಷ ಅರ್ಥವನ್ನು ನಾವು ಹೇಗೆ ಚಿಂತಿಸಬಹುದಾಗಿದೆ ಅಂದರೆ ಪುರಾಣ ಪುರುಷೋತ್ತಮ ಎಂಬ ಶಬ್ದದಿಂದ. ಪುರುಷೋತ್ತಮ ಅಂದರೆ ಅತ್ಯಂತ ಉತ್ಕೃಷ್ಟವಾದ ಜ್ಞಾನವನ್ನು ಪಡೆಯುವುದು ಸಾಧ್ಯವಾಗುವುದು. ಯಾವುದರಿಂದ? ಉತ್ತಮ ಎಂಬ ಶಬ್ದದಿಂದ ತಿಳಿಸಿಕೊಡ್ತಾ ಇದೆ. ಅದೇ ಭಗವಂತ ಪುರಾಣ ಪುರುಷೋತ್ತಮ. ಒಟ್ಟು ತಾತ್ಪರ್ಯ, ನಾವು ಎಲ್ಲವೂ ಕಾರ್ಯ ಅಂದರೆ ನಿತ್ಯವಾದ ಸತ್ಯವಾದ ಪದಾರ್ಥಗಳು ಮತ್ತು ಸತ್ಯವಾದ ಪದಾರ್ಥಗಳು ಅನಿತ್ಯವಾಗಿರತಕ್ಕಂಥದ್ದು. ಯಾವುದು ಹುಟ್ಟಿ ಸಾಗುತ್ತದೋ ಅದು ಅನಿತ್ಯವಾದದ್ದು, ಆದರೆ ಸುಳ್ಳಾದದ್ದಲ್ಲ, ಮಿಥ್ಯೆಯಾದದ್ದಲ್ಲ. ಒಂದು ಮಿಥ್ಯೆಯಾದರೆ ಮುಂದೆ ಯಾವ ಪದಾರ್ಥವೂ ನಾವು ಹುಟ್ಟುವುದಿಲ್ಲ, ಹೇಳುವುದಕ್ಕೂ ಆಗುವುದಿಲ್ಲ. ಆದ್ದರಿಂದ ನಿತ್ಯ ಅನಿತ್ಯ ಮತ್ತು ಎರಡನ್ನು ಮಾತ್ರ ಹೇಳಬೇಕೇ ಹೊರತು ಸತ್ಯ ಮತ್ತು ಮಿಥ್ಯ ಎಂದು ನಾವು ತಿಳಿಸಬಾರದು, ಹೇಳಬಾರದು. ಯಾ ಏತತ್ ಪರತಂತ್ರಂತೂ ಭಗವಂತನ ಅಧೀನವಾಗಿದೆ. ಇದು ಲೋಕಸ್ತ್ರಯಮಾಶ್ರಿತ್ಯಂ, ಎಲ್ಲ ಲೋಕವು ಭಗವಂತನನ್ನು ಆಶ್ರಯಿಸಿದೆ ಎಂದು ಹೇಳಿದಾಗ ಆಶ್ರಯವಾಗಿರುವ ಪದಾರ್ಥವು ನಿತ್ಯ, ಆಶ್ರಯ ಕೊಟ್ಟ ಭಗವಂತನೂ ನಿತ್ಯ, ಆಶ್ರಯ ಹೊಂದಿದ್ದಾನೆ ಎಂದು ತಿಳಿಸುವ ವೇದವೂ ನಿತ್ಯ. ಇದೇ ಪರಮ ರಹಸ್ಯ.
ಇದನ್ನು ತಿಳಿಸಿಕೊಡ್ತಕ್ಕಂಥದ್ದು ಬ್ರಹ್ಮಪುರಾಣದ ಸುಖ ಸಾಧನಮೇವ ಏಕಂ ಋಣಂ ವೇದ ಪ್ರದರ್ಶಯೇತ್ಯೆಂಬ ವಾಕ್ಯ ನಮಗೆ ತಿಳಿಸಿಕೊಡ್ತಾ ಇದೆ. ಇಂಥ ಅಪೂರ್ವವಾದ ವಿಷಯ ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂಬುದರಿಂದ ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ಇವರ ವಿಶೇಷ ಅನುಗ್ರಹವನ್ನು ಅವರ ಅನುಗ್ರಹೋನ್ಮುಖರಾಗೋಣ. ಏಕೆಂದರೆ ಅವರು ವಿಶೇಷಾಕಾರವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಕೃತಸ್ಮರ ಅಂದರೆ ಅವರ ಅನುಗ್ರಹಮುಖರಾಗಬೇಕು. ಅದರಂತೆ ನಮ್ಮ ತಂದೆ ತಾಯಿಗಳ ಅನುಗ್ರಹಮುಖರಾಗಬೇಕು. ಗುರು ಹಿರಿಯರ ಅನುಗ್ರಹಮುಖರಾಗಬೇಕು. ತತ್ವಾಭಿಮಾನಿ ದೇವತೆಗಳ ಅನುಗ್ರಹಮುಖರಾಗಬೇಕು. ಮತ್ತು ವಾಯುದೇವರ ಭಾರತೀಪತಿ ವಾಯುದೇವರ ಅನುಗ್ರಹಮುಖರಾಗಬೇಕು. ಇವರೆಲ್ಲರೂ ಮೋಕ್ಷ ಪರ್ಯಂತವಾಗಿ ನಮ್ಮಲ್ಲಿ ಪ್ರಾಕೃತವಾದ ಮನಸ್ಸಿನಲ್ಲಿ ಸ್ಮರಣೆ ರೂಪದಲ್ಲಿಯೂ ಮೋಕ್ಷದಲ್ಲಿ ಅಪ್ರಾಕೃತ ರೂಪವಾದ ಸ್ವರೂಪದಲ್ಲಿ ಅನುಗ್ರಹಮುಖರಾಗಿರತಕ್ಕಂಥ ಗುರುಗಳಾಗಿರುತ್ತಾರೆ. ಇವರೆಲ್ಲರಿಗೂ ಸೇರಿ ಇವರೆಲ್ಲರೂ ಅಸ್ವತಂತ್ರ. ಆದ್ದರಿಂದ ಸ್ವತಂತ್ರವಾದ ಭಗವಂತ ಲಕ್ಷ್ಮೀನಾರಾಯಣ ಮೋಕ್ಷದಲ್ಲೂ ಸಹ ಅನುಗ್ರಹಮುಖರಾಗಿರಬೇಕು. ಅನಂತ ಕಾಲಕ್ಕೂ ಅನುಗ್ರಹಮುಖರಾಗಿರಬೇಕಾಗಿರ್ತಂಥದ್ದು ಬಿಂಬರೂಪಿ ಭಗವಂತ, ಅವನೇ ಪುರಾಣ ಪುರುಷೋತ್ತಮ. ಆದ್ದರಿಂದ ಅವನನ್ನು ಕುರಿತು ಭೂಯಿಷ್ಟಾಂತೆ ನಮ ಉಕ್ತಿಂ ವಿಧೇಮ, ಭೂಯಿಷ್ಟಾಂತೆ ನಮ ಉಕ್ತಿಂ ವಿಧೇಮ ಎಂದು ಹೇಳಿ ವಿನಮ್ರಿಸೋಣ. ಪುರಾಣ ಪುರುಷೋತ್ತಮದ ಅರ್ಥ ಅತಿ ವಿಸ್ತಾರವಾಗಿ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿರ್ತಕ್ಕಂಥ ವಿಶೇಷ ಅರ್ಥವನ್ನು ಶ್ರೀಮದಾನಂದ ತೀರ್ಥರು ತಮ್ಮ ಭಾಷ್ಯದಲ್ಲಿ ಉದಾಹರಿಸಿ ಇರುವ ಬ್ರಹ್ಮಪುರಾಣದ ವಿಶೇಷ ಅರ್ಥವನ್ನು ಶ್ರೀ ಪುರಂದರದಾಸರು ತಿಳಿಸಿದ್ದಾರೆ. ಇವರಿಗೆ ನಮೋ 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 ಎಂದು ಹೇಳಿ ಭೂಯಿಷ್ಠ ಅಂತ ನಮ್ಮ ಮುಕ್ತಿಮಿದೇಮ ಎಂದು ಹೇಳಿ ವಿನಮ್ರಿಸೋಣ. ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ ಹರಿ ಓಂ ಹರಿ ಓಂ.